ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕಂಪ್ಯೂಟರ್ ಆಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು, ಅದರಲ್ಲಿ ನಾವು ಅತ್ಯಂತ ವೇಗವಾಗಿ ಯಾವುದೇ ಭಾಷೆ ಇದ್ರೂ ಕೂಡ ನಾವು ಟೈಪಿಂಗ್ ಕಲಿಲಾರದೇನೆ ಯಾವ ರೀತಿಯಾಗಿ ವೇಗವಾಗಿ ಟೈಪಿಂಗ್ ಮಾಡಬಹುದು ಅನ್ನುವಂತ ವಿಧಾನವನ್ನ ನಿಮಗೆ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋದ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜುನ್ ಬೆಲ್ ಐಕಾನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನಾನು ಯಾವಾಗ ಹೊಸ ವಿಡಿಯೋನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ಉಚಿತವಾಗಿ ಅತ್ಯಂತ ಸರಳವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ಓಕೆ, ಜೊತೆಗೆ ನಾವು ನೋಡೋಣ ಇವತ್ತು ಅತ್ಯಂತ ವೇಗವಾಗಿ ಯಾವುದೇ ಒಂದು ಭಾಷೆಯಲ್ಲಿ ಆಗಿರ್ಬೋದು ಅದನ್ನ ನಾವು ಟೈಪಿಂಗ್ ಕೋರ್ಸ್ ಅನ್ನ ಕಲಿಲಾರ್ದೇನೆ, ಇವತ್ತು ಕೀಬೋರ್ಡ್ ಅನ್ನ ಬಳಕೆ ಮಾಡಲಾರ್ದೇನೆ ನಾವು ಯಾವ ರೀತಿಯಾಗಿ ಇವತ್ತು ಮಾತಾಡಿದ್ರೆ ಸಾಕು ಕಂಪ್ಯೂಟರ್ ಒಳಗಡೆ ಟೈಪ್ ಆಗುತ್ತೆ. ಇವತ್ತು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ಮೊದಲಿಗೆ ಕಲಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಆಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು, ಅದರಲ್ಲಿ ಗೂಗಲ್ ಕ್ರೋಮ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ರೆ ಅಂದ್ರೆ ಇಲ್ಲಿಂದ ವಿ ಅಂತ ಟೈಪ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇಲ್ಲಿ ನೋಡಬಹುದು ವಾಯ್ಸ್ ನೋಟ್ಪ್ಯಾಡ್ ಸ್ಪೀಚ್ ಟು ಟೆಕ್ಸ್ಟ್ ಅಂತ ಇರುತ್ತೆ. ಅವಾಗ ನೀವೇನ್ ಮಾಡಬೇಕು, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆನ್ಲೈನ್ ಅಲ್ಲಿ ಸಿಗುತ್ತೆ ಈ ಒಂದು ವೆಬ್ಸೈಟ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡು ಇಲ್ಲಿ ಡೆಡಿಕೇಶನ್ ಸ್ಪೀಚ್ ಅಂತ ಬಂದಿರುತ್ತೆ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾನು ಕೆಲವೊಂದಿಷ್ಟು ಟೈಪ್ ಮಾಡ್ಕೊಂಡಿದ್ದೆ ಹಾಗಾಗಿ ಬರ್ತಾ ಇದೆ. ಈ ರೀತಿಯಾದಂತಹ ಒಂದು ಪೇಜ್ ನಿಮ್ಗೆ ಹೊಸದಾಗಿ ಬಂದಿರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಕೆಳಗಡೆ ಇಲ್ಲಿಂದ ಭಾಷೆಯನ್ನ ಆಯ್ಕೆ ಮಾಡ್ಕೋಬೇಕು. ಯಾವ ಭಾಷೆಯಲ್ಲಿ ನೀವು ಟೈಪಿಂಗ್ ಮಾಡ್ಬೇಕಂತ ಬಯಸ್ತಾ ಇದ್ದೀರೋ ಆ ಒಂದು ಭಾಷೆನ ಏನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ನೀವು ಟೈಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಅವಾಗ ನಾನು ಕನ್ನಡ ಭಾಷೆನ ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ತೀನಿ, ಈಗ ಇಲ್ಲಿಂದ ಸ್ಟಾರ್ಟ್ ಅನ್ನೋ ಒಂದು ಬಟನ್ ಕಾಣಿಸ್ತಾ ಇರತ್ತೆ. ನಾನು ಕನ್ನಡ ಭಾಷೆನ ಆಯ್ಕೆ ಮಾಡ್ಕೊಂಡಿದ್ದೇನೆ, ಯಾಕಂದ್ರೆ ನನ್ಗ ಕೀಬೋರ್ಡ್ ಒಳಗ ಟೈಪಿಂಗ್ ಮಾಡುವಂತದ್ದು ಬಹಳಷ್ಟು ವೇಗವಾಗಿ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಬೇರೆ ಕಡೆ ಕೆಲಸ ಹೋದಾಗ ಏನ್ ಹೇಳ್ತಾರೆ ಅವರು, ಕಂಪ್ಯೂಟರ್ ಕಲ್ತಿಯಪ್ಪ ಟೈಪಿಂಗ್ ಮಾಡ್ಕೊಂಡು ನನಗೊಂದು ಪೇಜ್ ಅಂತ ಹೇಳ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಸರ್ ನನಗೆ ಟೈಪಿಂಗ್ ಬಹಳ ಸ್ಲೋ ಬರ್ತದ್ರಿ ಅಂತ ಹೇಳ್ತೀವಿ, ಹೌದಾ? ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲಾರ್ದೇನೆ ನೀವು ಪ್ರೆಸೆಂಟ್ ಆಗಿ ಕಂಪ್ಯೂಟರ್ ಕಲ್ತಿದ್ರು ಕೂಡ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗ ಯಾವುದೇ ಭಾಷೆ ಒಳಗಿದ್ರು ಕೂಡ ನೀವೇನ್ ಮಾಡಬಹುದು, ಟೈಪಿಂಗ್ ಅನ್ನ ಸಂಪೂರ್ಣವಾಗಿ ಮಾಡಬಹುದು. ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿಂದ ಭಾಷೆ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇಲ್ಲಿ ಸ್ಟಾರ್ಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ನೀವು ಏನ್ ಟೈಪ್ ಮಾಡ್ತೀರಿ ಅದೆಲ್ಲವನ್ನು ಕೂಡ, ಅಂದ್ರೆ ನೀವು ಏನ್ ಹೇಳ್ತೀರಿ ನಿಮ್ಮ ಒಂದು ವಾಯ್ಸ್ ಮುಖಾಂತರ ಇದು ಕ್ಯಾಪ್ಚರ್ ಮಾಡ್ಕೊಂಡು ಟೈಪ್ ಆಗ್ಬಿಡ್ತದೆ. ನೀವೇನ್ ಹೇಳ್ತೀರಿ ಅದನ್ನೇ ಟೈಪ್ ಮಾಡಿ ತೋರಿಸುತ್ತೆ. ಓಕೆ, ಅದನ್ನ ಯಾವ ರೀತಿಯಾಗಿ ಟೈಪ್ ಮಾಡುತ್ತೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಟೈಪ್ ಮಾಡಿ ತೋರಿಸ್ತಾ ಇದ್ದೇನೆ. ಒಂದ್ಸರಿ ಇದನ್ನ ಬಂದ್ ಮಾಡ್ಕೋತೀನಿ. ಓಕೆ, ಈಗ ಏನ್ ಮಾಡ್ತೀನಿ, ನಾನು ಸಂಪೂರ್ಣವಾಗಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬೆಂಗಳೂರು ಉಪನಗರ, ಇಂದ ಪ್ರಥಮ BA ವಿದ್ಯಾರ್ಥಿನಿ, ಕೆಂಗೇರಿ ಉಪನಗರ, ಬೆಂಗಳೂರು. ಮಾನ್ಯರೇ, ವಿಷಯ ವ್ಯಾಸಂಗ ಪ್ರಮಾಣ ಪತ್ರ ಕೊಡುವ ಕುರಿತು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಾನು ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದು ನನ್ನ ಪ್ರವೇಶ ಸಂಖ್ಯೆ ಆಗಿರುತ್ತದೆ. ಸದರಿ ಪತ್ರದೊಂದಿಗೆ ನನ್ನ ಪ್ರವೇಶ ಶುಲ್ಕದ ರಸೀದಿಯು ಪ್ರತಿಯನ್ನು ಲಗತ್ತಿಸಿದ್ದೇನೆ. ಹಾಲಿ ನಾನು ತಮ್ಮ ಕಾಲೇಜಿನಲ್ಲಿ ಪ್ರಥಮ BA ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ತೆರೆಯಲು ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗಿರುತ್ತದೆ. ಆದ್ದರಿಂದ ದಯಮಾಡಿ ನನ್ನ ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀಡಬೇಕಾಗಿ ಕೋರುತ್ತೇನೆ.
ನೋಡಿ ಆಟೋಮೆಟಿಕ್ ಆಗಿ ನಾನು ಏನ್ ಬರದೆ ಯಾವ ರೀತಿಯಾಗಿ ನಾನು ಹೇಳಿದೆ ಅದು ಸಂಪೂರ್ಣವಾಗಿ ಏನಾಗಿದೆ ಟೈಪಿಂಗ್ ಆಗಿ ಸಂಪೂರ್ಣವಾಗಿ ಬಂದ್ಬಿಟ್ಟಿದೆ. ನೋಡಬಹುದು ಕಂಪ್ಲೀಟ್ ಆಗಿ ನಾನು ಇದರಲ್ಲಿ ಏನು ಕೂಡ ಕೀಬೋರ್ಡ್ ಒಂದು ಬೆರಳು ಕೂಡ ನಾನು ಟಚ್ ಮಾಡಿಲ್ಲ. ಜಸ್ಟ್ ನಾನು ಹೇಳಿದ್ದೀನಿ, ಬಾಯಿ ಮುಖಾಂತರ ಹೇಳಿದ್ದೀನಿ, ನನ್ನ ಒಂದು ವೈಸಿನ ಮುಖಾಂತರ ಅಲ್ಲಿ ರಿಕಾಗ್ನಿಷನ್ ಆಗಿ ಏನಾಗಿದೆ ಸಂಪೂರ್ಣವಾಗಿ ಟೈಪ್ ಆಗಿ ಬಂದ್ಬಿಟ್ಟಿದೆ. ಸರ್ ಇದರಲ್ಲಿ ಏನಾದ್ರೂ ಸ್ವಲ್ಪ ಅಕ್ಷರಗಳ ತಪ್ಪಾದಾಗ ಏನೋ ಒಂದು ಆಗಿರುತ್ತೆ, ಯಾವುದೋ ಒಂದು ಅಕ್ಷರ ತಪ್ಪಾದಾಗ ಅದಕ್ಕೆ ತಿದ್ದಬೇಕಾಗತ್ತೆ. ಅವಾಗ ನಮ್ಗೆ ಇಲ್ಲಿ ತಿದ್ದಬೇಕಾಗಿತ್ತು ಅಂದ್ರೆ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿದ್ರೆ ಇಲ್ಲಿ ಇಂಗ್ಲಿಷ್ ಅಕ್ಷರಗಳು ಬರ್ತಾ ಇರತ್ತೆ. ಅವಾಗ ಇದನ್ನು ಕೂಡ ನಿಮ್ಗೆ ಒಂದು ಸಮಸ್ಯೆ ಆಗ್ಬೋದು. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಮಾಡಿರುವಂತದನ್ನ ಸಂಪೂರ್ಣವಾಗಿ ಇದನ್ನ ಕಾಪಿ ಮಾಡ್ಕೊಂಡ್ಬಿಡಿ. ಇಲ್ಲಿಂದ ಏನ್ ಮಾಡ್ಬೇಕು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಕಾಪಿ ಅಂತ ಮಾಡ್ಕೊಂಡು ಇನ್ನೊಂದು ಟ್ಯಾಬ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿಂದ ಇನ್ನೊಂದಿರತ್ತೆ ಈ ರೀತಿಯಾದಂತ ಒಂದು ವೆಬ್ಸೈಟ್ ಓಕೆ ಅರವಿಂದ್ DVK ಅಂತ ಇರುತ್ತೆ. ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಇದರಲ್ಲಿ ಬಂದು ನೀವೇನ್ ಮಾಡ್ಬೇಕು ಇಲ್ಲಿ ನೀವು ಟೈಪ್ ಮಾಡಿರುವಂತದ್ದನ್ನ ಇಲ್ಲಿ ತಂದು ಪೇಸ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ V ಮಾಡಿ ಕಂಪ್ಲೀಟ್ ಆಗಿ ಪೇಸ್ಟ್ ಆಗುತ್ತೆ. ಇದನ್ನ ನುಡಿ ಒಳಗೆ ಕನ್ವರ್ಟ್ ಮಾಡಿದ್ರೆ ಮಾತ್ರ ನಮಗೆ ಕನ್ನಡ ಅಕ್ಷರಗಳ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಹೌದಾ? ಅವಾಗ ನಾನೇನ್ ಮಾಡ್ಬೇಕು ವಿನಿಕೋಡ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇದು ಕಂಪ್ಲೀಟ್ ಆಗಿ ಕಾಪಿ ಮಾಡ್ಕೊಳ್ಳಿ. ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಂಡು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಓಪನ್ ಮಾಡ್ಕೋತೀನಿ ನಾನೀಗ. ಓಕೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನು ಓಪನ್ ಮಾಡ್ಕೊಂಡು ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಮಾಡಿದ ನಂತರ ಅದರಲ್ಲಿ ಪೇಸ್ಟ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ಕಂಪ್ಲೀಟ್ ಆಗಿ ನುಡಿ ಒಳಗಡೆ ಏನಾಗ್ಬಿಡುತ್ತೆ ಕನ್ವರ್ಟ್ ಆಗಿರುತ್ತೆ. ಈಗ ಜಸ್ಟ್ ನಾವೇನ್ ಮಾಡ್ಬೇಕು ಇಲ್ಲಿ ಹೋಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ ಪೇಸ್ಟ್ ಮಾಡಿದ ನಂತರ ಈ ರೀತಿಯಾಗಿ ಬಂದಿರುತ್ತೆ. ಇದನ್ನೇನ್ ಮಾಡ್ಬೇಕು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ಇಲ್ಲಿಂದ ಸೆಲೆಕ್ಟ್ ಇರುತ್ತೆ ಆಲ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಅಕ್ಷರಗಳ ಚೇಂಜ್ ಅನ್ನ ಮಾಡ್ಕೋಬೇಕು. ಓಕೆ ನುಡಿಯಲ್ಲಿರುವಂತ ಅಕ್ಷರಗಳನ್ನ ನೀವೇನ್ ಮಾಡ್ಬೇಕು ಸಂಪೂರ್ಣವಾಗಿ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಕಂಪ್ಲೀಟ್ ಆಗಿ ಬಂದಿರುತ್ತೆ. ಅಕ್ಷರ ಸೈಜ್ ಕೂಡ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ. ಓಕೆ ಕೆಳಗಡೆ ಒಂದು ಸ್ಪೇಸಿಂಗ್ ಕೂಡ ಇದ್ದಿರುತ್ತೆ. ಆ ಒಂದು ಸ್ಪೇಸಿಂಗ್ ಕೂಡ ನೀವೇನ್ ಮಾಡ್ಬೇಕು 1.0 ಮತ್ತೆ ಇದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಈ ರೀತಿಯಾಗಿ ಅಂದ್ರೆ ಉಳಿದಿರುವಂತಹ ಸ್ಪೇಸ್ ಕೂಡ ನೀವೇನ್ ಮಾಡ್ಬೇಕು ಈ ರೀತಿಯಾಗಿ ಏನ್ ಮಾಡ್ಕೋಬಹುದು ಸಂಪೂರ್ಣವಾಗಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬಹುದು. ನೋಡಿ ಈಗ ನಾವೇನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ಬಂದಿದೆ. ಓಕೆನಾ ಪ್ರಥಮ BA ವಿದ್ಯಾರ್ಥಿ ಅಂತ BA ಬರಬೇಕು. BA ಬಂದ್ಬಿಡೈತೆ. ಹೌದಾ? ಇದನ್ನ A ಆಗ್ಬೇಕಾಗಿದೆ. ಮಾನ್ಯರೇ ವಿಷಯ ಒಂದು ಏನೋ ಒಂದು ಬರ್ದಿದ್ದೀವಿ ಇದನ್ನ ಸ್ವಲ್ಪ ಟ್ಯಾಬ್ ತಗೋಬೇಕು. ಈ ರೀತಿಯಾಗಿ ಮತ್ತೆ ಇದರಲ್ಲಿ ಏನಾದ್ರೂ ತಪ್ಪಾಗಿತ್ತು ಅಂದ್ರೂ ಕೂಡ ನಾವು ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹೆಂಗ್ ಮಾಡೋದ್ರಿ ಸರ್? ಯಾಕಂದ್ರೆ ಇಲ್ಲಿ BA ಅಂತ ಅಂದ್ರೆ ಇದರಲ್ಲಿ ಯಾವ ರೀತಿಯಾಗಿ ಎಡಿಟ್ ಮಾಡಬಹುದು. ಈಗ ಸಪೋಸ್ ಟೈಪ್ ಮಾಡ್ತೀರಿ ಈ ರೀತಿಯಾಗಿ ಬರ್ತಾ ಇರತ್ತೆ. ಈಗೇನ್ ಮಾಡಬಹುದು ಡೈರೆಕ್ಟ್ ಆಗಿ ನೀವೇನ್ ಮಾಡಿ ನುಡಿ ಡೈರೆಕ್ಟ್ ಅನ್ನ ಕಂಪಲ್ಸರಿ ಮಾಡ್ಕೋಬೇಕು. ಓಕೆ ನುಡಿ ಡೈರೆಕ್ಟ್ ಅನ್ನ ಮಾಡ್ಕೊಂಡು ಈಗ ನುಡಿ ಡೈರೆಕ್ಟ್ ಆದ ನಂತರ ನೀವೇನ್ ಮಾಡ್ಬೇಕು ಇದರಲ್ಲಿ ಏನೇ ನೀವು ಟೈಪ್ ಮಾಡಿದ್ರು ಕೂಡ ಅದೇನಾಗ್ಬಿಡತ್ತೆ ನೀವು ಕಂಪ್ಲೀಟ್ ಆಗಿ ಅದನ್ನ ಬದಲಾವಣೆ ಮಾಡಬಹುದು. ನೋಡಿ ಇಲ್ಲಿಂದ BA ವಿದ್ಯಾರ್ಥಿ ಅಂತ ಬರುತ್ತೆ. ಅವಾಗ ನಾನೇನ್ ಮಾಡ್ತೀನಿ ಇಲ್ಲಿಂದ BA ಅಂತ ಟೈಪ್ ಮಾಡ್ಕೊತೀನಿ. ನೋಡಿ ಇದನ್ನ ಬ್ಯಾಕ್ ತೆಗೆದು BA ಡಾಟ್ ಕೊಟ್ಟು BA ವಿದ್ಯಾರ್ಥಿ ಅಂತ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ BA ವಿದ್ಯಾರ್ಥಿನಿ ಅಂತ ಮಾಡ್ಕೋತೀನಿ. ನಿಮ್ಮ ಹೆಸರು ಕೂಡ ನೀವು ಕೆಳಗಡೆ ಹಾಕ್ಬಹುದು. ಓಕೆನಾ ಹೆಸರು ಕೂಡ ಹಾಕ್ಬಹುದು. ಆನಂದ್ ಅಂತ ನಾನು ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೀನಿ. ನೋಡಿ ಆನಂದ್ ನಾಯಕ್ ಅಂತ ಸಂಪೂರ್ಣವಾಗಿ ಹಾಕೊಂಡು ಪ್ರಥಮ BA ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಅಂತ ನಾನು ಏನ್ ಮಾಡ್ತೀನಿ ಇದನ್ನ ಸಂಪೂರ್ಣವಾಗಿ ಬರ್ದ್ ಬಿಡಬಹುದು. ಓಕೆನಾ ವಿದ್ಯಾರ್ಥಿ ಆಗಿರ್ಬೋದು ವಿದ್ಯಾರ್ಥಿನಿ ಆಗಿರ್ಬೋದು ನಿಮ್ಗೆ ಏನ್ ಬೇಕು ಅದನ್ನು ಕೂಡ ಸಂಪೂರ್ಣವಾಗಿ ಬರಿಬಹುದು. ಕೆಂಗೇರಿ ಉಪನಗರ ಬೆಂಗಳೂರು ಡಾಟ್ ಕೊಡಬಹುದು. ಓಕೆ ಮತ್ತೆ ಅದರಲ್ಲಿ ತಾಲೂಕು ಆಗಿರ್ಬೋದು ಸಪೋಸ್ ವಿದ್ಯಾರ್ಥಿ ತಾಲೂಕು ಜಿಲ್ಲೆ ಯಾವ್ದಂತ ಕೊಡ್ತೀರಾ ತಾ ಅಂತ ಮಾಡಿ ಅಂದ್ರೆ ಕೆಲವೊಂದಿಷ್ಟು ಅಕ್ಷರಗಳನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ ಬರಿಬೇಕಾಗುತ್ತೆ. ಓಕೆನಾ ಸಿಂಧನೂರ್ ಅಂತಾನು ಕೂಡ ಬರಿಬಹುದು. ಶಿಂದನೂರ್ ಆಯ್ತು. ಓಕೆ ಸಿಂಧನೂರ್ ಅಂತಾನು ಕೂಡ ನೀವೇನ್ ಮಾಡಬಹುದು ನಿಂದನೂರ್ ಯಾವ್ದೋ ಒಂದು ಊರು ಬರಿ. ಓಕೆ ರಾಂಪುರ್ ಅಂತ ನಾನು ಸಂಪೂರ್ಣವಾಗಿ ಬರಿತೀನಿ. ಓಕೆನಾ ರಾಮಪುರ್ ಅಂತ ಸಂಪೂರ್ಣವಾಗಿ ಬರ್ಕೋತೀನಿ. ತಾಲೂಕು ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಸುಮ್ಮನೆ ಎಕ್ಸಾಂಪಲ್ ಆಗಿ ಬರಿತಾ ಇದೀನಿ. ಓಕೆನಾ ಜಿಲ್ಲೆ ಆಗಿರ್ಬೋದು ಇದನ್ನು ಕೂಡ ನೀವೇನ್ ಮಾಡ್ಬೋದು ಜಿಲ್ಲೆಯನ್ನ ಬರ್ದು ಏನ್ ಮಾಡ್ಬೋದು ಜಿಲ್ಲೆ. ಓಕೆ ಕ್ಯಾಪ್ಷನ್ ಆನ್ ಮಾಡ್ಕೊಳ್ಳಿ ಬಂದ್ ಮಾಡಿ ಜಿ ಅಂತ ಬರ್ದು ಜಿಲ್ಲೆ $. ಜಿಲ್ಲೆ ಬರಿಬಹುದು ಯಾವ್ದಾದ್ರು ಬರಿಬಹುದು. ನಿಮ್ಗೆ ಯಾವ ಜಿಲ್ಲೆ ಅಂತ ಬರಿತಾ ಇದ್ರೋ ಬೆಂಗಳೂರು ಜಿಲ್ಲೆ ಅಂತ ನಾನು ಸಂಪೂರ್ಣವಾಗಿ ಏನ್ ಮಾಡ್ತೀನಿ ಬೆಂಗಳೂರು ಅಂತ ಸಂಪೂರ್ಣವಾಗಿ ಬರಿತೀನಿ. ನೋಡಿ ಎಲ್ಲೆಲ್ಲಿ ಬಂದ್ಬಿಡ್ತದೆ ಬ್ಯಾಕ್ ತಗೋರಿ. ಓಕೆ ಇಲ್ಲಿ ಬರಬೇಕು. ಓಕೆ ಇಲ್ಲಿಂದ ನಾವೇನ್ ಮಾಡ್ಬೇಕು ಬೆಂಗಳೂರು. ಓಕೆ ಸಂಪೂರ್ಣವಾಗಿ ಬೆಂಗಳೂರು ಅಂತ ಸಂಪೂರ್ಣವಾಗಿ ಬರಿಬಹುದು. ಓಕೆ ಕೀಬೋರ್ಡ್ ಸ್ವಲ್ಪ ನನ್ನ ಪ್ರಾಬ್ಲಮ್ ಇದೆ. ಬೆಂಗಳೂರು ಅಂತಾನು ಕೂಡ ನಾವು ಸಂಪೂರ್ಣವಾಗಿ ಬರಿಬಹುದು. ಈ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು ಅತ್ಯಂತ ವೇಗವಾಗಿ ಯಾವುದರಲ್ಲಿ ಆದ್ರೂ ಕೂಡ ನೀವು ಬರಿಬಹುದು. ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ಏನ್ ಬೇಕಾದ್ರೂ ಕೂಡ ಬರಿಬಹುದು. ನೋಡಿ ಎಷ್ಟು ಚೆನ್ನಾಗಿ ಮತ್ತೆ 2 ನಿಮಿಷದಲ್ಲಿ ನಾನು ಏನ್ ಮಾಡಿದೆ ಸಂಪೂರ್ಣವಾಗಿ ಒಂದು ಪತ್ರವನ್ನ ಬರೆದು ನಿಮ್ಗೆ ಸಂಪೂರ್ಣವಾಗಿ ತಯಾರು ಮಾಡಿ ತೋರಿಸ್ತಾ ಇದೀನಿ. ಹೌದಾ? ಯಾವ ರೀತಿಯಾಗಿ ಬರಿಬೇಕು ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದೀನಿ. ಈಗ ಸಪೋಸ್ ಬೇರೆ ಭಾಷೆಯಲ್ಲಿ ಬರಿಬೇಕಾಗಿದೆ ಸರ್ ಅಂದ್ರೆ ಮತ್ತೆ ಇದನ್ನ ನಾವು ಒಂದು ವೈಸ್ ನೋಟ್ ಪ್ಯಾಡ್ ಓಪನ್ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿಂದ ಭಾಷೆ ಸೆಲೆಕ್ಷನ್ ಮಾಡ್ಕೋಬೇಕು. ಹಿಂದಿ ಒಳಗೆ ಬರಿಬೇಕಾಗಿತ್ತು ಇಂಗ್ಲಿಷ್ ಒಳಗೆ ಬರಿಬೇಕಾಗಿತ್ತು ಅಂದ್ರೂ ಕೂಡ ನೀವೇನ್ ಮಾಡ್ಬೇಕು ಇಲ್ಲಿಂದ ಇಂಗ್ಲಿಷ್ ಅನ್ನ ಕಂಪಲ್ಸರಿ ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆ ನಾನೇನ್ ಮಾಡ್ತೀನಿ ಅವಾಗ ಇಲ್ಲಿಂದ ಇಂಗ್ಲಿಷ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಒಂದ್ಸಾರಿ ನಿಮ್ಗೆ ಬರೆದು ಕೂಡ ತೋರಿಸ್ತೀನಿ. ಓಕೆ ಇಂಡಿಯನ್ ಇಂಗ್ಲಿಷ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಎಂಟರ್ ಮಾಡ್ಕೊಂಡು ಈಗೇನ್ ಮಾಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಡಿಯರ್ ಸರ್, ಮೈ ನೇಮ್ ಈಸ್
Aryavira. I am from Bengaluru. I need computer education certificate. Thank you so much. Our name, your name, tell me yourself, interview, tell me. ನೋಡಿ ನೀವು ಏನು ಬರೀತೀರಿ ಅದು ಎಲ್ಲವನ್ನೂ ಕೂಡ ಬಹಳ ಅತ್ಯಂತ ವೇಗವಾಗಿ ಟೈಪ್ ಮಾಡಿಬಿಡುತ್ತೆ. ಸಪೋಸ್ ನೀವು ಇದರಲ್ಲಿ ಏನು ಅಂದ್ರೆ ಇದು ಇಂಗ್ಲಿಷ್ ಆಗಿರುತ್ತೆ, ಇದರಲ್ಲಿ ಇದನ್ನು ತಗೊಂಡೋಗಿ ಮತ್ತೆ ಗೂಗಲ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ನೀವೇನ್ ಅಂದ್ರೆ ಅಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲಿಂದ ಯಾವ್ದು ಅಸ್ಕಿ ಅಂತ ಇರುತ್ತಲ್ಲ, ಇದರಲ್ಲಿ ಯುನಿಕೋಡ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡುವಂತ ಅವಶ್ಯಕತೆ ಇದಕ್ಕೆ ಬೀಳುವುದಿಲ್ಲ. ನೀವು ಈಸಿಯಾಗಿ ಕೂಡ ಏನ್ ಮಾಡ್ಕೋಬಹುದು, ಅದನ್ನ ಸಂಪೂರ್ಣವಾಗಿ ಚೇಂಜಸ್ ಅನ್ನ ಮಾಡ್ಕೊಂಡ್ಬಿಡ್ಬೋದು, ಬಹಳ ಈಸಿ ಆಗಿರುತ್ತೆ. ಓಕೆನಾ. ಇದರಲ್ಲಿ ನೀವೇನ್ ಬರೀಬೇಕು ಅದೆಲ್ಲವನ್ನು ಕೂಡ ಇಂಗ್ಲಿಷ್ ಒಳಗೆ ಟೈಪ್ ಮಾಡಬಹುದು. ನುಡಿ ಆನ್ ಆಗಿದೆ, ಈ ನುಡಿಯನ್ನ ಬಂದ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಈಗ ಏನ್ ಬರೀಬೇಕು ಅದೆಲ್ಲವನ್ನು ಕೂಡ ಇಂಗ್ಲಿಷ್ ಒಳಗಡೆ ಬರೀಬಹುದು. ಇದಕ್ಕೆ ನೀವು ನುಡಿ ಚಾಲು ಮಾಡ್ಕೊಂಡು ಬರೀಬೇಕಂತೇನಿಲ್ಲ, ಇಂಗ್ಲಿಷ್ ಅಕ್ಷರಗಳು ನೀವು ಡೈರೆಕ್ಟ್ ಆಗಿ ಕೂಡ ಬರ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಯಾವುದೇ ಭಾಷೆಯಿಂದ ನೀವು ಬರೀಬೇಕಾಗಿತ್ತು ಅಂದ್ರೆ ಇವತ್ತಿನ ದಿನಗಳಲ್ಲಿ ಕಂಪ್ಯೂಟರ್ ಕಲ್ತು ಬಿಡ್ತೀವಿ ಬಹಳ ಸರಳವಾಗಿ. ಆದ್ರೆ ಟೈಪಿಂಗ್ ಮಾಡಬೇಕಾಗಿತ್ತು ಅಂದ್ರೆ, ಯಾಕಂದ್ರೆ ಕೀಬೋರ್ಡ್ ಒಳಗಿರುವಂತಹ ಕೀಬೋರ್ಡ್ ಕೀಸ್ಗಳು ಸೀರಿಯಲ್ ಆಗಿ ಇಲ್ಲ. ABCD ಒಂದ್ ಕಡೆ ಕೊಟ್ಟಿರ್ತಾರೆ, Z ಒಂದ್ ಕಡೆ ಕೊಟ್ಟಿರ್ತಾರೆ. ನೋಡಿದ ಕೂಡಲೇ 108 ಕೀಬೋರ್ಡ್ ಕೀಸ್ ಇದ್ದಿರ್ತಾವ. ಅವೆಲ್ಲವನ್ನು ಕೂಡ ಸರಿಯಾಗಿ ತಿಳ್ಕೊಂಡು ನಮ್ಮ ಬೆರಳುಗಳಿಗೆ ಗೊತ್ತಾಗಬೇಕಂತ ಪ್ರಾಕ್ಟೀಸ್ ಮಾಡಬೇಕು. ಒಂದು 5-6 ತಿಂಗಳಾಗ್ಲಿ, ಒಂದು ವರ್ಷ ಆಗಲಿ, ನಾವು ಬಹಳಷ್ಟು ಟೈಪಿಂಗ್ ಮಾಡಿದಾಗ ಒಂದು ಲೆವೆಲ್ಗೆ ನಾವು ಟೈಪಿಂಗ್ ಮಾಡುವಂಥದ್ದನ್ನ ಅಂದ್ರೆ ಪ್ರಾಕ್ಟೀಸ್ ಮಾಡಿದಾಗನೇ ನಮ್ಮ ಒಂದು ಸ್ಪೀಡ್ ಮಾಡುವಂಥದ್ದು ವಿಧಾನವನ್ನ ನಾವು ಮಾಡಿರ್ತೀವಿ, ಆ ಒಂದು ಲೆವೆಲ್ಗೆ ಬಂದಿರ್ತೀವಿ. ಯಾಕಂದ್ರೆ ಈಗ ಟೈಪಿಂಗ್ ಮಾಡುವಂತ ಪ್ರಾಕ್ಟೀಸ್ ಮಾಡಿ ಕೆಲಸಕ್ಕೆ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡಕ್ಕೂ ಕೆಲವೊಬ್ಬರಿಗೆ ಆಗಲ್ಲ. ಅವಾಗ ನಾವೇನ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಜಗತ್ ಬಹಳಷ್ಟು ಮುಂದೆ ಹೋಗ್ತಾ ಇದೆ, ಅದರ ಜೊತೆ ನಾವು ಕೂಡ ಹೋಗ್ಬೇಕಾಗಿರೋದ್ರಿಂದ ನೀವು ಕೂಡ ಅತ್ಯಂತ ವೇಗವಾಗಿ ಮತ್ತೆ ಅತ್ಯಂತ ಸರಳವಾಗಿ ಇವತ್ತು ಏನ್ ಮಾಡಬಹುದು, ಆನ್ಲೈನ್ ಒಳಗಡೆ ಈ ಒಂದು ವಿಧಾನವನ್ನು ಉಪಯೋಗಿಸಿಕೊಂಡು ನೀವೇನ್ ಮಾಡಬಹುದು, ವೇಗವಾಗಿ ಟೈಪಿಂಗ್ ಮಾಡುವಂತದನ್ನ ಕೇವಲ 2 ನಿಮಿಷದಲ್ಲಿ ನಿಮ್ಗೆ ಎಷ್ಟು ಪೇಜ್ ಬೇಕಾದ್ರೂ ಕೂಡ ನೀವು ಟೈಪ್ ಮಾಡ್ಕೋಬಹುದು. ಮಾಡ್ಕೊಂಡು ಇದರಲ್ಲಿ ಏನಾದ್ರೂ ಕರೆಕ್ಷನ್ ಇದ್ದಾಗ ನೀವೇನ್ ಮಾಡಬೇಕು, ಇದನ್ನ ತಗೊಂಡೋಗಿ ಇದರಲ್ಲಿ ಪೇಸ್ಟ್ ಮಾಡ್ಕೊಂಡು ಇದನ್ನ ಕಾಪಿ ಮಾಡಿ ನುಡಿ ಡೈರೆಕ್ಟ್ ಮಾಡ್ಕೊಂಡು MS ವರ್ಡ್ ಆಗಿರ್ಬೋದು ಯಾವ್ದ್ರಲ್ಲಿ ಬೇಕಾದ್ರೂ ಕೂಡ ನೀವೇನ್ ಮಾಡಬಹುದು, ಇವು ನುಡಿ ಅಕ್ಷರಗಳು ಇದ್ದಿರುತ್ತೆ, ನೀವು ಎದರೊಳಗೆ ಬೇಕು ಅದರೊಳಗೂ ಕೂಡ ನೀವೇನ್ ಮಾಡ್ಕೋಬಹುದು, ಚೇಂಜಸ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಏನ್ ಬೇಕು ಅದನ್ನು ಕೂಡ ಸಂಪೂರ್ಣವಾಗಿ ಟೈಪಿಂಗ್ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತಾ ಅದನ್ನ ಲೈಕ್ ಮಾಡೋದನ್ನ ಮರಿಬಾರ್ದು. ಯಾಕಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನಾವು ಕಂಪ್ಯೂಟರ್ ಕಲ್ತೀವಿ ವೇಗವಾಗಿ ಟೈಪಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ರೀ, ಈಗ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಟೈಪಿಂಗ್ ಫಾಸ್ಟ್ ಮಾಡುವಂತದ್ದು ಬರಿಬೇಕಾಗ್ತದೆ, ಹೌದಿಲ್ಲ ರೀ, ಟೈಪಿಂಗ್ ಬರುವುದಿಲ್ಲ, ಎಲ್ಲ ಕೆಲಸ ಮಾಡ್ತೀವಿ. ಹಾಗಾಗಿ ನೀವೇನ್ ಮಾಡ್ಬೇಕು, ಇದನ್ನ ಉಪಯೋಗಿಸ್ಕೊಂಡು ಯಾವತ್ತಾದ್ರೂ ನೀವು ಇದನ್ನ ಏನ್ ಬೇಕಾದ್ರೂ ಕೂಡ ನೀವೇನ್ ಮಾಡ್ಬೇಕು, ಅವ್ರು ಹೇಳುವಂತ ಸಮಯದಲ್ಲಿ ನೀವು 1 ನಿಮಿಷದಲ್ಲಿ ಏನ್ ಮಾಡಬಹುದು, ಟೈಪಿಂಗ್ ಅನ್ನ ಮಾಡಿ ಸಂಪೂರ್ಣವಾಗಿ ಕೊಡಬಹುದು. ದಯವಿಟ್ಟು ವಿಡಿಯೋದಲ್ಲಿ ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಬೇಕು. ಜೊತೆಗೆ ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡೋದ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಸುಮ್ಮನೆ ಇವರು ವಿಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡಾತೀರಿ. ಇಂಥವು ಚಲೋ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಒಂದು ಗಂಟೆ ಬರ್ತದ ಅದಕ್ಕೆ ಬಾರಿಸ್ಬಿಟ್ರೆ ನಾ ಮಾಡುವಂತ ಎಲ್ಲಾ ವಿಡಿಯೋಸ್ ಗಳು ನಿಮ್ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತಾವ. ನೋಡಿ ಮನೆ ಇಂತ ಚಂದ ವಿಡಿಯೋಸ್ ಗಳು ನೋಡೋದ್ರಿಂದ ನಾಲೆಜ್ ಸಿಗ್ತದ, ಹೌದಿಲ್ಲ. ಓಕೆ, ಈ ರೀತಿಯಾದಂತಹ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮೊಂದಿಗೆ ಬರ್ತಾ ಇದ್ದೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.